ತಾಕತ್ತು. ಹೇಮಾವತಿ ಲಿಂಕ್ ಕೆನಾಲ್ ಹೋರಾಟ ತೀವ್ರಗೊಳ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆ ಡಾಕ್ಟರ್ ಜಿ ಪರಮೇಶ್ವರ್ ಚರ್ಚೆ ಮಾಡ್ತಿದ್ದಾರಂತೆ. ವಿಧಾನಸೌಧದ ಡಿಸಿಎಂ ಕಚೇರಿಯಲ್ಲಿ ಮೀಟಿಂಗ್. ಹೋರಾಟಗಾರರ ಬೇಡಿಕೆಗಳ ಕುರಿತು ಚರ್ಚೆ ಆಗ್ತಾ ಇದೆ. ಅಂದ್ರೆ ನೋಡಿ, ಕಾಮಗಾರಿಯನ್ನ ನಿಲ್ಲಿಸ್ತೇವೆ ಅಂತ ಅಧಿಕೃತವಾಗಿ ಎಲ್ಲೂ ಕೂಡ ಇವರು ಹೇಳ್ತಿಲ್ಲ. ಇನ್ನು ಕಾಮಗಾರಿಯನ್ನ ಇಲ್ಲಿಗೆ ನಿಲ್ಲಿಸ್ತೇವೆ ಅಥವಾ ಅದನ್ನ ಇಲ್ಲಿಗೆ ಕೈ ಬಿಡುತ್ತೇವೆ ಅನ್ನೋದನ್ನ ಯಾರು ಹೇಳಿ ಅಧಿಕೃತವಾಗಿ ಹೇಳಿ. ಪರಮೇಶ್ವರ್ ಹೇಳ್ತಾರೆ, ನಮಗೆ ಈ ರೀತಿ ಆಗುತ್ತೆ ಅಂದ್ರೆ ತೊಂದರೆ ಆಗುತ್ತೆ ಅಂತ ಗೊತ್ತಿರಲಿಲ್ಲ, ಮಾಹಿತಿ ಇರಲಿಲ್ಲ. ಸ್ವಾಮಿ, ಯಾವ ಪ್ರಕರಣ ನಿಮ್ಮ ಮುಂದೆ ಬಂದರೂ ಕೂಡ ನನಗೆ ಮಾಹಿತಿ ಇರಲಿಲ್ಲ, ನನಗೆ ಗೊತ್ತಿರಲಿಲ್ಲ. ಎಕ್ಸ್ಕ್ಲೂಸಿವ್ ವಿಷನ್ ಇದು. ಇವತ್ತು ರೈತರು ಹೋರಾಟ ಮಾಡಿದಂತಹ ರೀತಿ ಇದೆಯಲ್ಲ, ಎಲ್ಲ ಸೇರಿದ್ದಾರೆ ನೋಡಿ. ಅಲ್ಲಿ ಡಿಸಿಎಂ ಸೇರಿದ್ದಾರೆ, ಹೋಮ್ ಮಿನಿಸ್ಟರ್ ಇದ್ದಾರೆ, ಗೃಹ ಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕುಳಿತು ಚರ್ಚೆ ಮಾಡ್ತಾ ಇದ್ದಾರೆ. ಏನ್ ಮಾಡೋದು? ಈ ತರ ಆಗುತ್ತೆ ಅಂತ ನಾವು ಊಹೆ ಮಾಡಿದ್ವಾ? ಮಾಡಿರ್ಲೇಬೇಕು. ಗೊತ್ತಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಈ ಹಿಂದೆ ಪಾದಯಾತ್ರೆಗಳು ನಡೆದಿವೆ ಇದೇ ವಿಚಾರವಾಗಿ. ಈ ಹಿಂದೆ ಒಂದಷ್ಟು ಶಾಂತಿ ಪ್ರತಿಭಟನೆಗಳು, ಶಾಂತಿಯುತವಾಗಿ ನಡೆದಿವೆ ಪ್ರತಿಭಟನೆಗಳು ಒಂದಷ್ಟು. ಈ ಶಾಂತಿಯುತವಾಗಿ ಪ್ರತಿಭಟನೆಗಳು ನಡೆದಾಗ್ಲೇ ಬಹುಶಃ ಇದು ಮುಟ್ಟಲ್ಲ ಅನ್ಸುತ್ತೆ ರಾಜಕಾರಣಿಗಳಿಗೆ. ತಾಕಲ್ಲ ಬಿಸಿ. ಇವತ್ತು ತಾಗಿದೆ ಬಿಸಿ. ಅದಕ್ಕೆ ಒಟ್ಟಿಗೆ ಸೇರಿ ಚರ್ಚೆ ಮಾಡ್ತಾ ಇದೆ. ರೈತರದ್ದು ಒಂದೇ ಪ್ರಶ್ನೆ, ರೈತ ಪರ ಹೋರಾಟಗಾರರದ್ದು ಒಂದೇ ಪ್ರಶ್ನೆ, ಅಲ್ಲಿರೋ ಎಂಎಲ್ಎಗಳದ್ದು ಒಂದೇ ಪ್ರಶ್ನೆ, ನಂದು ಒಂದೇ ಪ್ರಶ್ನೆ. ಅವಕಾಶ ಇದ್ರೂ ಕೂಡ ಬೇರೆ ರೀತಿಯಲ್ಲಿ ಯಾವುದೇ ವಿರೋಧ ಕಟ್ಟಿಕೊಳ್ಳದೆ ನೀರನ್ನು ಬಿಡುವಂತ ಅವಕಾಶ ಇದ್ರೂ ಕೂಡ ನೀವು ವಾಮ ಮಾರ್ಗದಲ್ಲಿ ಹೋಗಿದ್ ಯಾಕೆ? ಇದರಿಂದ ಲಾಭ ಏನು? ರಾಜಕೀಯ ಲಾಭ ಇದೆಯೇ? ಯಾರೋ ಒಬ್ಬರಿಗೋಸ್ಕರ ವೈಯಕ್ತಿಕವೇ? ಏನಿರ್ಬೋದು? ನೆಮ್ಮದಿಯಾಗಿ ಬದುಕೋಕೆ ಬಿಡಲ್ಲ ನೀವು ರೈತರನ್ನ. ನೆಮ್ಮದಿಯಾಗಿ ಬದುಕೋದಕ್ಕೆ ಬಿಡೋದೇ ಇಲ್ಲ. ನೆಲ ಜಲದ ವಿಚಾರದಲ್ಲಿ ನಿಮ್ಮನ್ನ ಈ ರೀತಿಯಾಗಿ ನಿರ್ಧಾರ ತಗೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದೆ. ನೆಲ ಜಲದ ವಿಚಾರದಲ್ಲಿ ಅಥವಾ ಭಾಷೆಯ ವಿಚಾರದಲ್ಲೂ ಸೇರಿಸಿ ಹೇಳ್ತಾ ಇದ್ದೀನಿ. ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಎಚ್ಚರ. ರೈತ ಅಂದ್ರೆ ಬೆಂಕಿ. ಇಲ್ಲಿವರೆಗೂ ಶಾಂತಿಯುತವಾಗಿ ನಡೀತಾ ಇತ್ತು. ಇವತ್ತು ತುಮಕೂರಿನ ಪರಿಸ್ಥಿತಿ ನೋಡ್ತಾ ಇದ್ದಾರಲ್ಲ, ಮೀಟಿಂಗ್ ಮಾಡ್ತಾ ಇದ್ದಾರೆ. ಮಾಡ್ಲಿ, ಮೀಟಿಂಗು ಆಗಬೇಕು. ಅವ್ರು ಏನ್ ಕೇಳ್ತಾ ಇದ್ದಾರೆ? ನ್ಯಾಯ, ಅದಕ್ಕೆ ನ್ಯಾಯ ಸಿಗಬೇಕು. ರೈತರಿಗೆ ಅನ್ಯಾಯ ಮಾಡಿ ನೀವು ನಿಮ್ಮ ಇದನ್ನ ಇದು ಮಾಡ್ಕೊಳ್ಳೋದು ಸರಿಯಲ್ಲ. ವೈಯಕ್ತಿಕವೋ ಅಥವಾ ಬೇರೆ ರಾಜಕೀಯ ಲಾಭನೋ ಅಥವಾ ಮತ್ತೊಂದೋ ಮಗದೊಂದೋ ಸದುದ್ದೇಶನೋ ದುರುದ್ದೇಶನೋ ಮತ್ತೊಬ್ಬರಿಗೆ ಅನ್ಯಾಯ ಮಾಡಿ ಇದು ರೈತರ ತಾಕತ್ತು. ಹೇಮಾವತಿ ಲಿಂಕ್ ಕೆನಾಲ್ ಹೋರಾಟ ತೀವ್ರಗೊಳ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆ ಡಾಕ್ಟರ್ ಜಿ ಪರಮೇಶ್ವರ್ ಚರ್ಚೆ ಮಾಡ್ತಿದ್ದಾರಂತೆ. ವಿಧಾನಸೌಧದ ಡಿಸಿಎಂ ಕಚೇರಿಯಲ್ಲಿ ಮೀಟಿಂಗ್. ಹೋರಾಟಗಾರರ ಬೇಡಿಕೆಗಳ ಕುರಿತು ಚರ್ಚೆ ಆಗ್ತಾ ಇದೆ. ಅಂದ್ರೆ ನೋಡಿ, ಕಾಮಗಾರಿಯನ್ನ ನಿಲ್ಲಿಸ್ತೇವೆ ಅಂತ ಅಧಿಕೃತವಾಗಿ ಎಲ್ಲೂ ಕೂಡ ಇವರು ಹೇಳ್ತಿಲ್ಲ. ಇನ್ನು ಕಾಮಗಾರಿಯನ್ನ ಇಲ್ಲಿಗೆ ನಿಲ್ಲಿಸ್ತೇವೆ ಅಥವಾ ಅದನ್ನ ಇಲ್ಲಿಗೆ ಕೈ ಬಿಡುತ್ತೇವೆ ಅನ್ನೋದನ್ನ ಯಾರು ಹೇಳಿ ಅಧಿಕೃತವಾಗಿ ಹೇಳಿ. ಪರಮೇಶ್ವರ್ ಹೇಳ್ತಾರೆ, ನಮಗೆ ಈ ರೀತಿ ಆಗುತ್ತೆ ಅಂದ್ರೆ ತೊಂದರೆ ಆಗುತ್ತೆ ಅಂತ ಗೊತ್ತಿರಲಿಲ್ಲ, ಮಾಹಿತಿ ಇರಲಿಲ್ಲ. ಸ್ವಾಮಿ, ಯಾವ ಪ್ರಕರಣ ನಿಮ್ಮ ಮುಂದೆ ಬಂದರೂ ಕೂಡ ನನಗೆ ಮಾಹಿತಿ ಇರಲಿಲ್ಲ, ನನಗೆ ಗೊತ್ತಿರಲಿಲ್ಲ. ಎಕ್ಸ್ಕ್ಲೂಸಿವ್ ವಿಷನ್ ಇದು. ಇವತ್ತು ರೈತರು ಹೋರಾಟ ಮಾಡಿದಂತಹ ರೀತಿ ಇದೆಯಲ್ಲ, ಎಲ್ಲ ಸೇರಿದ್ದಾರೆ ನೋಡಿ. ಅಲ್ಲಿ ಡಿಸಿಎಂ ಸೇರಿದ್ದಾರೆ, ಹೋಮ್ ಮಿನಿಸ್ಟರ್ ಇದ್ದಾರೆ, ಗೃಹ ಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕುಳಿತು ಚರ್ಚೆ ಮಾಡ್ತಾ ಇದ್ದಾರೆ. ಏನ್ ಮಾಡೋದು? ಈ ತರ ಆಗುತ್ತೆ ಅಂತ ನಾವು ಊಹೆ ಮಾಡಿದ್ವಾ? ಮಾಡಿರ್ಲೇಬೇಕು. ಗೊತ್ತಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಈ ಹಿಂದೆ ಪಾದಯಾತ್ರೆಗಳು ನಡೆದಿವೆ ಇದೇ ವಿಚಾರವಾಗಿ. ಈ ಹಿಂದೆ ಒಂದಷ್ಟು ಶಾಂತಿ ಪ್ರತಿಭಟನೆಗಳು, ಶಾಂತಿಯುತವಾಗಿ ನಡೆದಿವೆ ಪ್ರತಿಭಟನೆಗಳು ಒಂದಷ್ಟು. ಈ ಶಾಂತಿಯುತವಾಗಿ ಪ್ರತಿಭಟನೆಗಳು ನಡೆದಾಗ್ಲೇ ಬಹುಶಃ ಇದು ಮುಟ್ಟಲ್ಲ ಅನ್ಸುತ್ತೆ ರಾಜಕಾರಣಿಗಳಿಗೆ. ತಾಕಲ್ಲ ಬಿಸಿ. ಇವತ್ತು ತಾಗಿದೆ ಬಿಸಿ. ಅದಕ್ಕೆ ಒಟ್ಟಿಗೆ ಸೇರಿ ಚರ್ಚೆ ಮಾಡ್ತಾ ಇದೆ. ರೈತರದ್ದು ಒಂದೇ ಪ್ರಶ್ನೆ, ರೈತ ಪರ ಹೋರಾಟಗಾರರದ್ದು ಒಂದೇ ಪ್ರಶ್ನೆ,
ಅಲ್ಲಿರೋ MLAಗಳದ್ದು ಒಂದೇ ಪ್ರಶ್ನೆ, ನಂದು ಒಂದೇ ಪ್ರಶ್ನೆ. ಅವಕಾಶ ಇದ್ರೂ ಕೂಡ ಬೇರೆ ರೀತಿಯಲ್ಲಿ ಯಾವುದೇ ವಿರೋಧ ಕಟ್ಟಿಕೊಳ್ಳದೆ ನೀರನ್ನು ಬಿಡುವಂತ ಅವಕಾಶ ಇದ್ರೂ ಕೂಡ ನೀವು ವಾಮ ಮಾರ್ಗದಲ್ಲಿ ಹೋಗಿದ್ ಯಾಕೆ? ಇದರಿಂದ ಲಾಭ ಏನು? ರಾಜಕೀಯ ಲಾಭ ಇದೆಯೇ? ಯಾರೋ ಒಬ್ಬರಿಗೋಸ್ಕರನ ವೈಯಕ್ತಿಕವೇ? ಏನಿರ್ಬೋದು? ನೆಮ್ಮದಿಯಾಗಿ ಬದುಕೋಕೆ ಬಿಡಲ್ಲ ನೀವು ರೈತರನ್ನ. ನೆಮ್ಮದಿಯಾಗಿ ಬದುಕೋದಕ್ಕೆ ಬಿಡೋದೇ ಇಲ್ಲ. ನೆಲ ಜಲದ ವಿಚಾರದಲ್ಲಿ ನಿಮ್ಮನ್ನ ಈ ರೀತಿಯಾಗಿ ನಿರ್ಧಾರ ತಗೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದೆ. ನೆಲ ಜಲದ ವಿಚಾರದಲ್ಲಿ ಅಥವಾ ಭಾಷೆಯ ವಿಚಾರದಲ್ಲಿ ಸೇರಿಸಿ ಹೇಳ್ತಾ ಇದ್ದೀನಿ. ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಎಚ್ಚರ. ರೈತ ಅಂದ್ರೆ ಬೆಂಕಿ. ಇಲ್ಲಿವರೆಗೂ ಶಾಂತಿಯುತವಾಗಿ ನಡೀತಾ ಇತ್ತು. ಇವತ್ತು ತುಮಕೂರಿನ ಪರಿಸ್ಥಿತಿ ನೋಡ್ತಾ ಇದ್ದೀರಲ್ಲ. ಮೀಟಿಂಗ್ ಮಾಡ್ತಾ ಇದ್ದಾರೆ, ಮಾಡ್ಲಿ, ಮೀಟಿಂಗು ಆಗಬೇಕು. ಅವ್ರು ಏನ್ ಕೇಳ್ತಾ ಇದ್ದಾರೆ? ನ್ಯಾಯ, ಅದಕ್ಕೆ ನ್ಯಾಯ ಸಿಗಬೇಕು. ರೈತರಿಗೆ ಅನ್ಯಾಯ ಮಾಡಿ ನೀವು ನಿಮ್ಮ ಇದನ್ನ ಮಾಡ್ಕೊಳ್ಳೋದು ಸರಿಯಲ್ಲ. ವೈಯಕ್ತಿಕವೋ ಅಥವಾ ಬೇರೆ ರಾಜಕೀಯ ಲಾಭನೋ ಅಥವಾ ಮತ್ತೊಂದೋ ಮಗದೊಂದೋ ಸದುದ್ದೇಶನೋ ದುರುದ್ದೇಶನೋ ಮತ್ತೊಬ್ಬರಿಗೆ ಅನ್ಯಾಯ ಮಾಡಿ ಇದು ರೈತರ ತಾಕತ್ತು. ಹೇಮಾವತಿ ಲಿಂಕ್ ಕೆನಾಲ್ ಹೋರಾಟ ತೀವ್ರಗೊಳ್ತಾ ಇದೆ. ಡಿಸಿಎಂ DK ಶಿವಕುಮಾರ್ ಜೊತೆ ಡಾಕ್ಟರ್ ಜಿ ಪರಮೇಶ್ವರ್ ಚರ್ಚೆ ಮಾಡ್ತಿದ್ದಾರಂತೆ. ವಿಧಾನಸೌಧದ DCM ಕಚೇರಿಯಲ್ಲಿ ಮೀಟಿಂಗ್. ಹೋರಾಟಗಾರರ ಬೇಡಿಕೆಗಳ ಕುರಿತು ಚರ್ಚೆ ಆಗ್ತಾ ಇದೆ. ಅಂದ್ರೆ ನೋಡಿ, ಕಾಮಗಾರಿಯನ್ನು ನಿಲ್ಲಿಸ್ತೇವೆ ಅಂತ ಅಧಿಕೃತವಾಗಿ ಎಲ್ಲೂ ಕೂಡ ಇವರು ಹೇಳ್ತಿಲ್ಲ. ಇನ್ನು ಕಾಮಗಾರಿಯನ್ನ ಇಲ್ಲಿಗೆ ನಿಲ್ಲಿಸ್ತೇವೆ ಅಥವಾ ಅದನ್ನ ಇಲ್ಲಿಗೆ ಕೈ ಬಿಡುತ್ತೇವೆ ಅನ್ನೋದನ್ನ ಯಾರು ಹೇಳಿಲ್ಲ, ಅಧಿಕೃತವಾಗಿ ಹೇಳಿ. ಪರಮೇಶ್ವರ್ ಹೇಳ್ತಾರೆ, ನಮಗೆ ಈ ರೀತಿ ಆಗುತ್ತೆ ಅಂದ್ರೆ ತೊಂದರೆ ಆಗುತ್ತೆ ಅಂತ ಗೊತ್ತಿರಲಿಲ್ಲ, ಮಾಹಿತಿ ಇರಲಿಲ್ಲ. ಸ್ವಾಮಿ, ಯಾವ ಪ್ರಕರಣ ನಿಮ್ ಮುಂದೆ ಬಂದರೂ ಕೂಡ ನನಗೆ ಮಾಹಿತಿ ಇರಲಿಲ್ಲ, ನನಗೆ ಗೊತ್ತಿರಲಿಲ್ಲ. ಎಕ್ಸ್ಕ್ಲೂಸಿವ್ ವಿಷನ್ ಇದು. ಇವತ್ತು ರೈತರು ಹೋರಾಟ ಮಾಡಿದಂತಹ ರೀತಿ ಇದೆಯಲ್ಲ, ಎಲ್ಲ ಸೇರಿದ್ದಾರೆ ನೋಡಿ. ಅಲ್ಲಿ DCM ಸೇರಿದ್ದಾರೆ, ಹೋಮ್ ಮಿನಿಸ್ಟರ್ ಇದ್ದಾರೆ, ಗೃಹ ಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕುಳಿತು ಚರ್ಚೆ ಮಾಡ್ತಾ ಇದ್ದಾರೆ. ಏನ್ ಮಾಡೋದು? ಈ ತರ ಆಗುತ್ತೆ ಅಂತ ನಾವು ಊಹೆ ಮಾಡಿದ್ವಾ? ಮಾಡಿರ್ಲೇಬೇಕು. ಗೊತ್ತಿಲ್ಲ ಅಂತ ಹೇಳಿ ಸಾಧ್ಯನಿಲ್ಲ. ಯಾಕಂದ್ರೆ ಈ ಹಿಂದೆ ಪಾದಯಾತ್ರೆಗಳು ನಡೆದಿವೆ ಇದೇ ವಿಚಾರವಾಗಿ. ಈ ಹಿಂದೆ ಒಂದಷ್ಟು ಶಾಂತಿ ಪ್ರತಿಭಟನೆಗಳು, ಶಾಂತಿಯುತವಾಗಿ ನಡೆದಿವೆ ಪ್ರತಿಭಟನೆಗಳು ಒಂದಷ್ಟು. ಈ ಶಾಂತಿಯುತವಾಗಿ ಪ್ರತಿಭಟನೆಗಳು ನಡೆದಾಗ್ಲೇ ಬಹುಶಃ ಇದು ಮುಟ್ಟಲ್ಲ ಅನ್ಸುತ್ತೆ ರಾಜಕಾರಣಿಗಳಿಗೆ. ತಾಕಲ್ಲ ಬಿಸಿ. ಇವತ್ತು ತಾಗಿದೆ ಬಿಸಿ. ಅದಕ್ಕೆ ಒಟ್ಟಿಗೆ ಸೇರಿ ಚರ್ಚೆ ಮಾಡ್ತಾ ಇದೆ. ರೈತರದ್ದು ಒಂದೇ ಪ್ರಶ್ನೆ, ರೈತ ಪರ ಹೋರಾಟಗಾರರದ್ದು ಒಂದೇ ಪ್ರಶ್ನೆ, ಅಲ್ಲಿರೋ MLAಗಳದ್ದು ಒಂದೇ ಪ್ರಶ್ನೆ, ನಂದು ಒಂದೇ ಪ್ರಶ್ನೆ. ಅವಕಾಶ ಇದ್ರೂ ಕೂಡ ಬೇರೆ ರೀತಿಯಲ್ಲಿ ಯಾವುದೇ ವಿರೋಧ ಕಟ್ಟಿಕೊಳ್ಳದೆ ನೀರನ್ನು ಬಿಡುವಂತ ಅವಕಾಶ ಇದ್ರೂ ಕೂಡ ನೀವು ವಾಮ ಮಾರ್ಗದಲ್ಲಿ ಹೋಗಿದ್ ಯಾಕೆ? ಇದರಿಂದ ಲಾಭ ಏನು? ರಾಜಕೀಯ ಲಾಭ ಇದೆಯೇ? ಯಾರೋ ಒಬ್ಬರಿಗೋಸ್ಕರನ ವೈಯಕ್ತಿಕವೇ? ಏನಿರ್ಬೋದು? ನೆಮ್ಮದಿಯಾಗಿ ಬದುಕೋಕೆ ಬಿಡಲ್ಲ ನೀವು ರೈತರನ್ನ. ನೆಮ್ಮದಿಯಾಗಿ ಬದುಕೋದಕ್ಕೆ ಬಿಡೋದೇ ಇಲ್ಲ. ನೆಲ ಜಲದ ವಿಚಾರದಲ್ಲಿ ನಿಮ್ಮನ್ನ ಈ ರೀತಿಯಾಗಿ ನಿರ್ಧಾರ ತಗೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದೆ. ನೆಲ ಜಲದ ವಿಚಾರದಲ್ಲಿ ಅಥವಾ ಭಾಷೆಯ ವಿಚಾರದಲ್ಲಿ ಸೇರಿಸಿ ಹೇಳ್ತಾ ಇದ್ದೀನಿ. ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಎಚ್ಚರ. ರೈತ ಅಂದ್ರೆ ಬೆಂಕಿ. ಇಲ್ಲಿವರೆಗೂ ಶಾಂತಿಯುತವಾಗಿ ನಡೀತಾ ಇತ್ತು. ಇವತ್ತು ತುಮಕೂರಿನ ಪರಿಸ್ಥಿತಿ ನೋಡ್ತಾ ಇದ್ದೀರಲ್ಲ. ಮೀಟಿಂಗ್ ಮಾಡ್ತಾ ಇದ್ದಾರೆ, ಮಾಡ್ಲಿ, ಮೀಟಿಂಗು ಆಗಬೇಕು. ಅವ್ರು ಏನ್ ಕೇಳ್ತಾ ಇದ್ದಾರೆ? ನ್ಯಾಯ, ಅದಕ್ಕೆ ನ್ಯಾಯ ಸಿಗಬೇಕು. ರೈತರಿಗೆ ಅನ್ಯಾಯ ಮಾಡಿ ನೀವು ನಿಮ್ಮ ಇದನ್ನ ಮಾಡ್ಕೊಳ್ಳೋದು ಸರಿಯಲ್ಲ. ವೈಯಕ್ತಿಕವೋ ಅಥವಾ ಬೇರೆ ರಾಜಕೀಯ ಲಾಭನೋ ಅಥವಾ ಮತ್ತೊಂದೋ ಮಗದೊಂದೋ ಸದುದ್ದೇಶನೋ ದುರುದ್ದೇಶನೋ ಮತ್ತೊಬ್ಬರಿಗೆ ಅನ್ಯಾಯ ಮಾಡಿ